ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 4 ಸಮುದಾಯ ಕ್ರೀಡೆಗಳು ಅಂತ ನೋಡ್ತಾ ಇದ್ವಿ. ಇಲ್ಲಿ ಸಮುದಾಯ ಕ್ರೀಡೆಗಳು, ಸಮುದಾಯ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದು ಪಾಠ 3 ಬಗ್ಗೆ. ಅದು ಮೇಲೆ ಐಕೊಡೋ ತನಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಓಕೆ, ಹಾಗಾದರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಗಂಟೆ ಕ್ಲಿಕ್ ಮಾಡಿ, ನಾನು ತೆಗೆದುಕೊಂಡು ಹೊಸ ನೋಟಿಫಿಕೇಶನ್ ಇರುತ್ತೆ. ಮೊದಲು ಬಳಸನ್ನ ಲೈಕ್ ಕೊಡೋದು, ಲೈಕ್ ಕೊಡೋಕೆ ನಿಂದು ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಮಕ್ಕಳೇ ಈಗ ಸಮುದಾಯ ಕ್ರೀಡೆಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದೆ ಅಂದ್ರೆಗಿನ ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ. ಸಮುದಾಯ ಅಂದ್ರೆ ಏನು ಅಂದ್ರೆಗಿನ ಒಂದು ಸ್ಥಳ, ಇಲ್ಲಿ ತೋರಿಸ್ತಾ ನೋಡಿ, ಒಂದು ಊರಿದೆ, ಅಲ್ಲಿ ಮನೆ ಇವೆ, ಕುಟುಂಬಗಳಿವೆ, ಹೌದಾ? ಅಲ್ಲಿ ಒಂದು ಜನರ ಸಮೂಹ ವಾಸಿಸ್ತಾ ಇದೆ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಜನರ ಸಮೂಹ ಅನ್ನೋದು ವಾಸಿಸ್ತಾ ಇದೆ. ಇಂತಹ ಒಂದು ಸ್ಥಳಕ್ಕೆ ನಾವು ಸಮುದಾಯ ಅಂತ ಕರೀತೇವೆ. ಈ ಒಂದು ಜನರಿಂದಲೇ ಹುಟ್ಟಿರ್ತಕ್ಕಂಥದ್ದು, ಇಂತಹ ಸಮುದಾಯದಲ್ಲಿಂದೇ ಈ ಒಂದು ಕ್ರೀಡೆಗಳು ಸ್ಪೋರ್ಟ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ, ಹೌದಾ? ಕ್ರೀಡೆಗಳು ಅನ್ನೋದು ಹುಟ್ಟಿಕೊಂಡಿವೆ. ತಮ್ಮ ಬಿಡುವಿನ ಸಮಯವನ್ನು ಕಳೆಯಲು ಜನರ ಕಂಡುಕೊಂಡ ಒಂದು ಮಾರ್ಗ ಕ್ರೀಡೆ. ಅಂತಹ ಸಮಯದಲ್ಲಿ ಹೊಲಕ್ಕೆ ಹೋಗಿ ಬಂದಿರ್ತಾರೆ, ಅವಾಗ ಸಮಯ ಅನ್ನೋದು ಬಿಡುವಿರ್ತದೆ. ಅಂತ ಸಮಯದೊಳಗೆ ಆ ಒಂದು ಸಮಯವನ್ನು ಕಳೀಲಿಕ್ಕೆ, ಸಮಯನ ಕಳೀಲಿಕ್ಕೆ ಒಂದು ಮಾರ್ಗ ಹುಡುಕಿಕೊಂಡ್ರು ಅದೇನೇ ಕ್ರೀಡೆ ಅಂತಕ್ಕಂಥದ್ದು. ಕ್ರೀಡೆಗಳು ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧವನ್ನು ಹೆಚ್ಚಿಸುತ್ತದೆ. ನೋಡಿ, ಈ ಒಂದು ಕ್ರೀಡೆ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದ್ರೆ ಸಮುದಾಯದಲ್ಲಿನ ವ್ಯಕ್ತಿಗಳ ಸಂಬಂಧ, ವ್ಯಕ್ತಿಗಳ ನಡುವೆ ಸಂಬಂಧವನ್ನು ಹೆಚ್ಚಿನ ಮಾಡ್ತದೆ, ದಟ್ಟಗೊಳಿಸ್ತದೆ, ಒಗ್ಗಟ್ಟು ಮಾಡ್ತದೆ, ಹೌದಾ? ಸಮುದಾಯದಲ್ಲಿನ ಹಿರಿಯರು ಮತ್ತು ಕಿರಿಯರು ಒಟ್ಟುಗೂಡಿ ಆಡುವ ಅವಕಾಶವನ್ನು ಕಲ್ಪಿಸುತ್ತದೆ. ಈ ಕ್ರೀಡೆ ಇನ್ನೇನು ಮಾಡ್ತದೆ ಅಂದ್ರೆ ಹಿರಿಯರು ಕಿರಿಯರು ಇಬ್ಬರು ಆಡ್ತಾರೆ, ದೊಡ್ಡವರು ಆಡ್ತಾರೆ, ಸಣ್ಣವರು ಆಡ್ತಾರೆ ಕ್ರೀಡೆ ಅನ್ನೋದು. ಓಕೆ, ಅಂತಹ ಅವಕಾಶ ಕಲ್ಪಿಸಿಕೊಡೋದು ಯಾವುದು? ಈ ಕ್ರೀಡೆ ಆಗ್ತದೆ. ಜನರು ಮನೋರಂಜನೆಗಾಗಿ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ ಕಂಡುಕೊಂಡ ಚಟುವಟಿಕೆಗಳೇ ಕ್ರೀಡೆಗಳು. ನೋಡಿ, ಮನೋರಂಜನೆ ಕೊಡುತ್ತೆ, ಆಡೋದ್ರಿಂದ ಸಂತೋಷಗೊಳ್ತೀವಿ ನಾವು, ಅದೇ ದೈಹಿಕ ವ್ಯಾಯಾಮ ಆಗುತ್ತೆ, ಓಕೆ, ಎಕ್ಸಸೈಸ್ ಅನ್ನೋದು ಕೂಡ ಆಗುತ್ತೆ. ಅಂತ ಒಂದು ಮಾರ್ಗ ತೋರಿಸ್ತಕ್ಕಂಥದ್ದೇ ಈ ಒಂದು ಕ್ರೀಡೆಗಳು. ಇವು ಸಮುದಾಯದ ಸಾಮರಸ್ಯವನ್ನು ಹೆಚ್ಚಿಸಿ ಎಲ್ಲರೂ ಒಟ್ಟಾಗಿ ಕೂಡಿ ಆಡಿ ನಲಿಯುವ ಚಟುವಟಿಕೆಗಳಾಗಿವೆ. ಸಮುದಾಯದವರು ತನ್ನ ಸಾಮರಸ್ಯ ಅಂದರೆ ಪ್ರೀತಿ ಬಾಂಧವ್ಯ ಅನ್ನೋದು ಉಂಟಾಗ್ತದೆ ಈ ಕ್ರೀಡೆಯಿಂದ. ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಆಡಲಿಕ್ಕೆ ಸಮಯ ಆಗ್ತದೆ, ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ತೋರಿಸ್ತಕ್ಕಂಥದ್ದು ಈ ಒಂದು ಕ್ರೀಡೆ ಆಗಿದೆ. ಅಂತಹ ಚಟುವಟಿಕೆಗಳು ಇದಾಗಿದೆ. ಓಕೆನಾ ಮಕ್ಕಳೇ? ಸರಿ, ಹಾಗಾದ್ರೆ ಈ ಪಾಠವನ್ನು ಕಲಿತ ನಂತರ ಏನು ಮಾಡ್ತೀವಿ ಅಂದರೆ ಕ್ರೀಡೆಗಳು ಮತ್ತು ವ್ಯಾಯಾಮದ ಪ್ರಾಮುಖ್ಯತೆ ಅರಿವೆ ಅಂತ ಹೇಳ್ತಾರೆ. ಸಹಜ ಕ್ರೀಡೆಗಳ ಪರಿಚಯ ಮಾಡಿಕೊಳ್ಳುವೆ ಅಂತಕ್ಕಂಥದ್ದು. ಸರಿ, ಹಾಗಾದ್ರೆ ಕ್ರೀಡೆ ಮತ್ತು ವ್ಯಾಯಾಮದ ಪ್ರಾಮುಖ್ಯತೆ ಬಗ್ಗೆ ತಿಳಿತಾ ಹೋಗ್ತೀವಿ ಅಂತ ಮುಂದೆ ಏನು ಕೊಟ್ಟಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಭಾನುವಾರ ರಜೆ ಶಾಲೆಗೆ ರಜೆ ಇದೆ, ನಿನಗೆ ರಜೆಯೇ ಸಡಗರ, ನಿನಗೇನು ರಜೆ ಕೊಟ್ಟರೆ ಅನ್ನೋ ಒಂದು ಸಂತೋಷದಲ್ಲಿದೆಯಾ? ರಜೆಯ ಸಮಯವನ್ನು ನೀನು ಹೇಗೆ ಕಳೆಯುವೆ, ಏನೇನು ಮಾಡುವೆ, ಇಲ್ಲಿ ಬರೆ. ನೀನು ರಜೆಯ ಸಮಯವನ್ನು ನೀನು ಹೇಗೆ ಕಳಿತೀಯ ಮತ್ತು ಏನೇನು ಮಾಡ್ತೀಯ ಅನ್ನೋದು ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ ತಡವಾಗಿ ಮುಂಜಾನೆ ಹೇಳುತ್ತೇವೆ. ತಡವಾಗಿ ಮುಂಜಾನೆ ರಜೆ ಐತೆ ಇವತ್ತು ಮಲಿಕೋಣ ಅಂತ ತಡವಾಗಿ ಹೇಳ್ತೀರ. ಟಿವಿ ನೋಡುವುದು, ಆಟವಾಡುವುದು, ಸ್ನೇಹಿತ ಸಂಬಂಧಿಗಳ ಮನೆಗೆ ಹೋಗುವುದು, ಮನೆಗೆಲಸ ಮಾಡಿಕೊಳ್ಳುವುದು, ಮನೆಗೆಲಸದ ಹೋಮ್ವರ್ಕ್, ಯಾರು ಟೀಚರ್ ಕೊಟ್ಟಿದ್ದ ಹೋಮ್ವರ್ಕನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಕೆಲಸಕ್ಕೆ ಸಹಾಯ ಮಾಡುವುದು, ಮನೆಯಲ್ಲಿ ತಂದೆ ತಾಯಿಗೆ ಅಥವಾ ಅಕ್ಕನಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮೊಬೈಲ್ನಲ್ಲಿ ಆಟವಾಡುವುದು, ಮೊಬೈಲ್ ಸಿಕ್ಕರೆ ಸಾಕು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಕ್ಕಂಥದ್ದು. ಇವುಗಳಲ್ಲಿ ಯಾವುದರಿಂದ ನಿನಗೆ ತುಂಬ ಖುಷಿ ಸಿಗುತ್ತದೆ ಎಂಬುದನ್ನು ಗುರುತಿಸು. ಅದರಲ್ಲಿ ಆಟ ಇದೆಯೇ? ಓಕೆನಾ? ಅದರಲ್ಲಿ ಯಾವ್ದು ನಿನಗೆ ತುಂಬ ಇಷ್ಟ ಅಂತಕ್ಕಂಥದ್ದು ಹೇಳಿ ಮಕ್ಕಳೇ. ನೀವೇನು ಮಾಡ್ತೀರಾ ಅಂತಕ್ಕಂಥದ್ದು ಈ ರೀತಿಯಾಗಿ ಬರಿತಾ ಹೋಗಬೇಕಾಗತ್ತೆ. ಓಕೆ, ಹಾಗಾದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೀಡಿರುವ ಪಟ್ಟಿಯನ್ನು ಗಮನಿಸು. ಅದರಲ್ಲಿ ಆಟಗಳಿಂದಾಗುವ ಪ್ರಯೋಜನಗಳನ್ನು ಆಯ್ದು ಬರೆ. ಇಲ್ಲಿ ಅನೇಕ ಪ್ರಯೋಜನಗಳು ಕೊಟ್ಟಿದ್ದಾನೆ. ನಿನಗೆ ಆಟ ಆಡೋದ್ರಿಂದ ನಿನಗೆ ಏನೆಲ್ಲ ಪ್ರಯೋಜನ ಬರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕಾಗುತ್ತೆ. ನನ್ನ ಆಟ ಆಡೋದ್ರಿಂದ ನನಗೆ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೀನಿ. ನನಗೆ ಸಂತೋಷ ಸಿಗುತ್ತೆ, ಸಹಕಾರ ಮನೋಭಾವನೆ ಬೆಳೆಯುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ಮನೋರಂಜನೆ ಬೆಳೆಯುತ್ತೆ, ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತೆ, ಗೆಲುವು ಸ್ವೀಕರಿಸುವ ಮನೋಭಾವ ಬೆಳೆಯುತ್ತೆ. ಇಲ್ಲಿರ್ತಕ್ಕಂಥದ್ದೇ ಪಾಯಿಂಟ್ಗಳನ್ನು ಬರಿತಾ ಇದ್ದೀನಿ. ಇದರಲ್ಲಿ ಯಾವ್ದು ನನಗೆ ಪ್ರಯೋಜನ ಆಯಿತು ಅಂತಕ್ಕಂಥದ್ದು. ಓಕೆನಾ? ದೈಹಿಕ ಕಸರತ್ತು ಗೊತ್ತಾಗುತ್ತೆ ಮಾಡೋದ್ರಿಂದ, ಆಟ ಆಡೋದ್ರಿಂದ, ಮತ್ತು ಸ್ನೇಹ ಮತ್ತು ಜ್ಞಾನ ಬೆಳೆಯುತ್ತೆ. ಈ ರೀತಿಯಾಗಿ ನನಗೆ ಆಗ್ತಕ್ಕಂಥ ಆಟದ ಪ್ರಯೋಜನಗಳನ್ನ ನಾನು ಇಲ್ಲಿ ಬರೆದೇನೆ. ನಿಮಗೇನು ಅನಿಸುತ್ತೆ ನಿಮ್ಮ ಪ್ರಯೋಜನಗಳನ್ನ ಇಲ್ಲಿ ಬರಿತಾ ಹೋಗಿ. ಓಕೆನಾ ಮಕ್ಕಳೇ? ಸರಿ, ಹಾಗೆ ಮುಂದಿನ ಭಾಗದಲ್ಲಿ ಕುರಿತು ನೋಡ್ತಾ ಹೋಗೋಣ.
ಈ ಚಿತ್ರಗಳನ್ನು ಗಮನಿಸು. ಇವರು ಪ್ರತಿದಿನವೂ ತಪ್ಪದೆ ಇವುಗಳನ್ನು ಮಾಡುತ್ತಾರೆ. ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆ. ಒನ್ಸ್ ಅಗೇನ್, ಈ ಚಿತ್ರಗಳನ್ನು ಗಮನಿಸು. ಇವರು ಪ್ರತಿದಿನವೂ ತಪ್ಪದೆ ಇವುಗಳನ್ನು ಮಾಡುತ್ತಾರೆ. ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬರೆ. ನೋಡಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಇದೇನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಇದು ದಿನನಿತ್ಯವೂ ಮಾಡ್ತಾರೆ ಅಂತ ಇವರೆಲ್ಲರೂ ಕೂಡ. ಓಕೆ, ಮೊದಲನೇ ಚಿತ್ರದ ಏನು ಮಾಡ್ತಾರೆ ಅಂದ್ರೆ ಯೋಗ ಮಾಡ್ತಾರೆ ಅಥವಾ ವ್ಯಾಯಾಮ ಅಂತ ಕರಿತೀವಿ. ಮಾಮೂಲು ಭಾಷೆಯಲ್ಲಿ ಇದು ಯೋಗ ಅಂತ ಕರಿತೇವೆ. ಓಕೆ, ಇದು ನೋಡಿ, ಇದು ಜಿಮ್ ಮಾಡ್ತಾ ಇದ್ದಾರೆ. ಜಿಮ್, ಇದು ವ್ಯಾಯಾಮ, ಇದು ಕೂಡ. ಓಕೆ, ಮುಂದಿನ ಕೊಟ್ಟಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾ ಇದೆ, ಡ್ಯಾನ್ಸ್ ಅನಿಸ್ತಾ ಇದೆ. ಇಲ್ಲ, ಡ್ಯಾನ್ಸ್ ಅಲ್ಲ, ಇದು ಏರೋಬಿಕ್ಸ್ ಅಂತ ಕರಿತೇವೆ. ಇದು ಡ್ಯಾನ್ಸೇ, ಆದರೆ ಏರೋಬಿಕ್ಸ್ ಇದರಿಂದ ಎಕ್ಸಸೈಸ್ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಸಾಂಗ್ ಹಾಕಿ ಡ್ಯಾನ್ಸ್ ಆಡ್ತಾರೆ ಮಕ್ಕಳೇ. ಓಕೆನಾ? ಸರಿ, ಇಲ್ಲಿ ನೋಡಿ, ಫುಟ್ಬಾಲ್ ಆಡ್ತಾ ಇದ್ದಾರೆ. ಇದರಿಂದ ದೈಹಿಕ ವ್ಯಾಯಾಮವೂ ಆಗುತ್ತೆ. ಓಕೆ, ರೈಟ್, ಕಾನ್ಸಂಟ್ರೇಟ್ ಬೀಳುತ್ತೆ. ಸರಿ, ಹಾಗಾದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಆಟ, ಯೋಗ, ದೈಹಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ನೋಡಿ, ಇಲ್ಲಿ ಆಟ, ಯೋಗ, ದೈಹಿಕ ವ್ಯಾಯಾಮ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತದೆ. ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟಾಗಿ ದೇಹ ಬಲಗೊಳ್ಳುತ್ತದೆ. ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು. ನೋಡಿ, ಇದೇನೆಲ್ಲ ಪ್ರಯೋಜನ ಐತೆ ನೋಡಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಗ್ತದೆ. ಅದೇ ರೀತಿ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಆಗ್ತದೆ. ದೇಹ ಬಲಗೊಳ್ಳುತ್ತೆ. ಅದೇ ರೀತಿ ದೇಹದ ತೂಕ ಸಮತೋಲನ ಸ್ಥಿತಿಯಲ್ಲಿ ಹೆಚ್ಚಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದು ಮಿಡಿಲ್ ಆಗಿ ಸಮತೋಲನ ಮಾಡ್ತಾ ಹೋಗುತ್ತೆ ದೈಹಿಕ ವ್ಯಾಯಾಮ ಅಥವಾ ಆಟಗಳನ್ನೋದು. ಒಳ್ಳೆಯ ದೈಹಿಕ ಆಕಾರವನ್ನು ಪಡೆಯುವುದರಿಂದ ದೇಹಕ್ಕೆ ಸುಂದರವಾಗುತ್ತದೆ. ನೋಡಿ, ಒಳ್ಳೆಯ ದೈಹಿಕ ಇಲ್ಲಿ ಆಟ ಆಡೋದ್ರಿಂದ ಮತ್ತು ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಸುಂದರವಾಗಿರ್ತಂಥ ಆಕಾರವನ್ನು ದೇಹದ ಆಕಾರ ಪಡಿತೀವಿ. ಒಬ್ಬೊಬ್ರು ದಪ್ಪ, ಒಬ್ಬರು ತೆಳ್ಳಗಿರ್ತಾರೆ. ಇದು ದೈಹಿಕ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸುಂದರವಾಗಿರ್ತಂಥ ದೈಹಿಕ ಆಕಾರವನ್ನು ಪಡಿತೇವೆ. ಓಕೆನಾ? ಅದೇ ರೀತಿಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಆತ್ಮವಿಶ್ವಾಸನೂ ಬರುತ್ತೆ. ಬಿಡುವಿನ ವೇಳೆಯ ಸಮಯ ಸದುಪಯೋಗವಾಗುತ್ತದೆ. ಒನ್ ಸೆಕೆಂಡ್, ಬಿಡುವಿನ ವೇಳೆಯ ಸದುಪಯೋಗವಾಗುತ್ತದೆ. ಓಕೆನಾ? ಮನರಂಜನೆ ಮತ್ತು ಉಲ್ಲಾಸ ಉಂಟಾಗಿ ಸದಾ ಲವಲವಿಕೆಯಿಂದ ಕೂಡಿ ಹೆಚ್ಚು ಚುರುಕಾಗಬಹುದು. ನೋಡಿ, ಇಲ್ಲಿ ಸಮಯ ಕೂಡ ವೇಸ್ಟ್ ಆಗೋದಿಲ್ಲ. ನಮಗೆ ಸಮಯ ಬಿಡುವಿನ ವೇಳೆಯಲ್ಲಿ ನಾವು ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ದೇಹ ಕೂಡ ಸುಂದರವಾಗುತ್ತೆ ಮತ್ತು ಅದೇ ರೀತಿ ಉಲ್ಲಾಸ ಇರುತ್ತೆ, ಲವಲವಿಕೆ ಇರುತ್ತೆ. ಸರಿ, ಮುಂದಿನ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಆಲೋಚಿಸುವಂತ ಕೊಟ್ಟಿದ್ದಾರೆ. ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದ ಮನುಷ್ಯನಲ್ಲಿನ ಯಾವ ತೊಂದರೆಗಳು ಉಂಟಾಗಬಹುದು? ದೈಹಿಕ ಚಟುವಟಿಕೆ ಅವನು ತೊಡಗಿಸಿಲ್ಲ, ಅಸಲು ವ್ಯಾಯಾಮ ಮಾಡ್ತಿಲ್ಲ, ಆಟ ಆಡ್ತಿಲ್ಲ ಅಂತಾನೆ ಅವನಲ್ಲಿ ಏನೆಲ್ಲ ತೊಂದರೆಗಳು ಉಂಟಾಗ್ತದೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ದಡೂತಿ ದೇಹದ ವ್ಯಕ್ತಿಯು ತನ್ನ ತೂಕ ಇಳಿಸಲು ಯಾವ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಎಂದು ಭಾವಿಸುವೆ? ಈಗ ಒಬ್ಬರು ದಪ್ಪ ಇರ್ತಾರೆ, ಆ ತೂಕ ಇಳಿಸ್ಬೇಕಾದ್ರೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನು ಭಾವಿಸಿ ಬರೆ ಅಂತ ಹೇಳಿದ್ದಾರೆ. ಓಕೆನಾ? ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಶಿಕ್ಷಕರೊಂದಿಗೆ ಮತ್ತು ಮನೆಯ ಪೇರೆಂಟ್ಸ್ನೊಂದಿಗೆ ಸಹಕಾರ ಪಡೆದುಕೊಳ್ಳಿ. ಓಕೆ, ರೈಟ್. ಹಾಗಾದರೆ ಇಲ್ಲಿ ಕ್ರೀಡೆಗಳಿಂದ ನಮಗೆ ಮಾತ್ರ ಪ್ರಯೋಜನವಾಗುವುದೇ ಅಂತ ಕೇಳಿದ್ದಾರೆ. ನೋಡೋಣ. ಇಲ್ಲಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಿಂದ ದೇಶ ವಿದೇಶಗಳ ನಡುವೆ ಸ್ನೇಹ ಸೌಹಾರ್ದತೆ ಹೆಚ್ಚಿ ಪರಸ್ಪರ ಬಾಂಧವ್ಯ ಬೆಳೆದು ಸಂಬಂಧಗಳು ಉತ್ತಮಗೊಳ್ಳುತ್ತದೆ. ನೋಡಿ, ನಮಗೊಂದೇನ ಕ್ರೀಡೆಗಳು ಅನ್ನೋದು ಅಂದ್ರೆ ಇಲ್ಲ, ಇದು ದೇಶ ವಿದೇಶ, ನಮ್ಮ ದೇಶದವರಿಗೆ ಮತ್ತು ವಿದೇಶದವರಿಗೆ ಇಬ್ಬರು ಕೂಡ ಆಡೋದ್ರಿಂದ ದೇಶದ ನಡುವೆ ಸ್ನೇಹ ಮತ್ತು ಉಂಟಾಗ್ತದೆ, ಸೌಹಾರ್ದತೆ ಹೆಚ್ಚುತ್ತದೆ, ಪರಸ್ಪರ ಬಾಂಧವ್ಯ ಬೆಳೀತದೆ, ಸಂಬಂಧ ಬೆಳೀತದೆ ಅಂತೇಳಿ ಉತ್ತಮಗೊಳ್ಳುತ್ತದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಓಕೆನಾ ಸರ್? ಹಾಗಾದ್ರೆ ಮುಂದಿನ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೆಲವು ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಬರೆ ಅಂತ ಹೇಳಿದರೆ. ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಯಾವ್ಯಾವು ಅಂದ್ರೆ ಫುಟ್ಬಾಲ್, ಓಕೆನಾ, ಅದೇ ರೀತಿಯಾಗಿ ಟೆನ್ನಿಸ್, ಕ್ರಿಕೆಟ್, ಈಜು, ಟೇಬಲ್ ಟೆನ್ನಿಸ್ ಅಂತಕ್ಕಂಥದ್ದು ಬರ್ತೇನೆ. ನಿಮಗೆ ಇನ್ನೂ ಬೇರೆ ಗೊತ್ತಿದ್ರೆ ಬೇರೆನೂ ಬರಿತಾ ಹೋಗ್ಬೋದು. ಓಕೆ, ರೈಟ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಭಾರತವು ಬೇರೆ ದೇಶದೊಡನೆ ಆಡುತ್ತಿರುವ ಯಾವುದಾದರೂ ಒಂದು ಕ್ರೀಡೆಯ ಚಿತ್ರವನ್ನು ಅಂಟಿಸು. ನೋಡಿ, ನಾನು ಭಾರತದವರು ಆಡ್ತಕ್ಕಂಥ ಕ್ರೀಡೆ ಚಿತ್ರ ಇಲ್ಲಿ ಅಂಟಿಸಬೇಕು. ನಾನು ಇಲ್ಲಿ ಒಂದು ಫೋಟೋಲ್ಲಿ ತೋರಿಸಿದ್ದೀನಿ, ನೋಡಿ, ಅಂಟಿಸ್ತಾ ಇದ್ದೀನಿ. ಸರಿ, ಹಾಗಾದರೆ ಮುಂದಿನ ಭಾಗದಲ್ಲಿ ಈ ಎಲ್ಲ ವಿಷಯಗಳನ್ನು ತಿಳಿತಾ ಹೋಗೋಣ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಷಯದಲ್ಲಿ ಏನಾದರೂ ಡೌಟ್ ಇದೆಯಾ?
ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ. ಖಂಡಿತ ನಿಮಗೆ ಈ ಒಂದು ವಿಷಯದ ಬಗ್ಗೆ ಡೌಟ್ ಇದ್ದರೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.